ಎಲ್ರಿಗೂ ನಮಸ್ಕಾರ ವೀಕ್ಷಕರೇ. ಅನಂತ ವಿಶ್ವ ಆಚಾರ್ಯ ಚಾನೆಲ್ಗೆ ಸ್ವಾಗತ. ಈ ಹಿಂದೆ ಸಾಕಷ್ಟು ವಿಚಾರಗಳನ್ನು ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ನಮಸ್ಕಾರ ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್, ಮತ್ತು ನಮಸ್ತೆ ನನ್ನ ಎಲ್ಲ ಪ್ರೀತಿಯ ಆಗರ್ಭ ಶ್ರೀಮಂತ ದೇವರುಗಳಿಗೆ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ ಭವೇತ್. ಅಹಂ ಬ್ರಹ್ಮಸ್ಮಿ. ಥ್ಯಾಂಕ್ ಯು ಯೂನಿವರ್ಸ್. ಗುರುಗಳೇ, ಸಾಕಷ್ಟು ಜನ ನಮ್ಮ ವರ್ಕ್ಶಾಪ್ಗೆ ಬಂದು ಒಂದು ಒಳ್ಳೆಯ ವಿಚಾರಗಳನ್ನು ಕಲ್ತ್ಕೊಂಡು, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸನ್ನು ಕಲ್ತ್ಕೊಂಡು ತುಂಬ ಒಳ್ಳೆ ರೀತಿಯಲ್ಲಿ ಅವರ ಲೈಫಲ್ಲಿ ಪ್ರೋಗ್ರೆಸ್ಸನ್ನು ಕಂಡುಕೊಂಡಿದ್ದಾರೆ. ಅವರ ಪರ್ಸ್ನಲ್ ಲೈಫ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿರ್ಬೋದು, ತುಂಬ ಜನ ಮನೆ ಕಟ್ಟಿದ್ದಾರೆ. ಬೇರೆ ಬೇರೆ ರೀತಿಯಾದಂಥ ಒಂದು ಸಕ್ಸಸ್ಫುಲ್ ಜರ್ನಿ ಅವ್ರದ್ದಾಗಿದೆ. ಸೊ ಯಾರ್ದಾರ ಒಂದು ಜರ್ನಿ ಅಥವಾ ಅವರ ಸ್ಟೋರಿಯನ್ನು ನಮಗೆ ತಿಳಿಸ್ಕೊಡ್ಬೋದಾ? ಇದರಿಂದ ಸಾಕಷ್ಟು ಜನ ವೀಕ್ಷಕರಿಗೆ ಒಂದು ತಿಳುವಳಿಕೆ ಅನ್ನೋದು ಬರ್ಬೋದು, ಅಥವಾ ಅವ್ರಿಗೆ ತಿಳ್ಕೊಳ್ಳಿಕ್ಕಾಗಬಹುದು. ಇದ್ರ ಬಗ್ಗೆ ತಿಳ್ಕೊಂಡಾಗ ಅವ್ರಿಗೆ ಅರ್ಥ ಆಗತ್ತೆ ಯಾಕೆ ಅವರು ಇದನ್ನು ಫಾಲೋ ಮಾಡಬೇಕು ಅಂತ. ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ? ಖಂಡಿತ ಮೇಡಮ್. ಇಟ್ಸ್ ನಾಟ್ ಅ ಮ್ಯಾನಿಫೆಸ್ಟೇಷನ್. ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಈಸ್ ಲಾ ಆಫ್ ಮ್ಯಾನಿಫೆಸ್ಟೇಷನ್ ಅಂತಂತೇಳಿ. ಇಟ್ಸ್ ಮೋರ್ ಲೈಕ್ ಲಾ ಆಫ್ ಯೂನಿವರ್ಸ್. ಓಕೆ, ಸೊ ಯೂನಿವರ್ಸ್ನ ನಿಯಮ ಇದು. ಇನ್ಫ್ಯಾಕ್ಟ್ ಶ್ರೀ ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ಪ್ರಯತ್ನಂ ಸರ್ವ ಸಿದ್ಧಿ ಸಾಧನಂ ಅಂತಂತೇಳಿ. ಸೊ ಯಾರೆಲ್ಲ ಯಾವುದೇ ಯುಗ ಆಗಲಿ ನಾವು ಏನನ್ನು ಬೇಕಾದರೂ ಪಡ್ಕೊಳ್ಬೋದು. ಮೊದಲಿಗೆ ನಾವು ಅಂದ್ಕೊಳ್ಬೇಕು, ಅಂದ್ಕೊಂಡಿದ್ದನ್ನೇ ಮಾತಾಡಬೇಕು, ಮಾತಾಡಿದ್ದನ್ನೇ ಕಾರ್ಯರೂಪಕ್ಕೆ ತರಬೇಕು. ಅದನ್ನೇ ಅವ್ರು ಹೇಳ್ತಾರೆ, ಮನಸ್ಸೇಕ ವಾಚಕಂ ಕರ್ಮಣೇಕಂ ಮಹಾತ್ಮನಂ ಅಂತೇಳಿ. ಯಾರ ಆಲೋಚನೆಗಳು, ಯಾರ ಮಾತುಗಳು ಮತ್ತು ಯಾರ ಕ್ರಿಯೆಗಳು ಇವು ಮೂರು ಸಂಪೂರ್ಣ ಸಾಮರಸ್ಯದಲ್ಲಿರುತ್ತೋ ಅವರು ಎಂತೆಂಥ ಅದ್ಭುತಗಳನ್ನು ಬೇಕಾದರೂ ಸೃಷ್ಟಿ ಮಾಡ್ಬೋದು ಅಂತಂತೇಳಿ. ಇದು ಎಲ್ಲರಿಗೂ ಸಾಧ್ಯ. ನಮ್ಮ ಕಾರ್ಯಾಗಾರಕ್ಕೆ ಬಂದವರಿಗೆ ಇದರ ಮಾಹಿತಿ ಹೆಚ್ಚು ಸಿಗುತ್ತೆ. ಹಾಗೆ ಹೇಗೆ ಮಾಡಬೇಕು ಅನ್ನೋಂಥದ್ದು ಈಸಿಯಾಗಿ ಅರ್ಥ ಆಗುತ್ತೆ. ಈಗ ಎಷ್ಟೋ ಜನ ಲಾಟ್ ಆಫ್ ಪೀಪಲ್ ವಿ ಡೋಂಟ್ ನೋ. ಯಾರಿಗೆ ಸರಿಯಾಗಿ ಗೊತ್ತಿದೆ, ಯಾರಿಗೆ ಸರಿಯಾಗಿ ಗೊತ್ತಿಲ್ಲ ಅನ್ನೋಂಥದ್ದು ನನಗೆ ಗೊತ್ತಿಲ್ಲ. ಸೊ ಲಾಟ್ ಆಫ್ ಟೈಮ್ಸ್ ನಾವು ಡಿವಿಯೇಟ್ ಆಗಿಬಿಡ್ತೇವೆ. ಸರಿಯಾದ ಮಾಹಿತಿ ತಿಳ್ಕೊಳ್ದೆ ತಪ್ಪು ಮಾಡಿ ನಮಗೇನು ಬರಬೇಕು ಅದು ಸಪೋಸ್ 1 ವರ್ಷದಲ್ಲಿ ಬರೋಕ್ಕಿರೋವಂಥದ್ದು ಪ್ರಾಬ್ಲಿ 3 years 5 years ಆಗ್ಬೋದು. ಸೊ ಅದಕ್ಕೆ ಒಳ್ಳೆಯ ಗುರುಗಳ ಹತ್ರ ಸರಿಯಾದ ಮಾರ್ಗವನ್ನು ನಾವು ಪಾಲಿಸಿದ್ರೆ ನಮಗೇನು ಬೇಕೋ ಅದನ್ನು ಸ್ವಲ್ಪ ಬೇಗ ನಾವು ಅದನ್ನು ಪಡ್ಕೊಳ್ಬೋದು. ಎನಿವೆ, ನೀವು ಕೇಳಿದ್ರಿ, ತುಂಬ ಜನಕ್ಕೆ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲಿ ತುಂಬ ಏಳಿಗೆ ಸುಧಾರಣೆ ಬಂದಿದೆ. ತುಂಬ ಜನ ನಾನು ಮೀಟ್ ಮಾಡಲಿಕ್ಕೆ ಬರ್ತಾರೆ, ಪರ್ಸ್ನಲ್ ಮೀಟ್ಗೆ. ಲಾಸ್ಟ್ ಟೈಮ್ ಒಬ್ಬರು ಆಸ್ಟ್ರೇಲಿಯಾದಿಂದ ಬಂದಿದ್ದರು, ಕತಾರಿಂದ ಬಂದಿದ್ದರು, ದುಬೈಯಿಂದ ಬಂದಿದ್ದರು, ಸೊ ಸೌತ್ ಆಫ್ರಿಕಾಯಿಂದ ಬಂದಿದ್ದರು, ಸೊ ಅಮೇರಿಕಾಯಿಂದ ಬಂದಿದ್ದರು. ಆಮೇಲೆ ಹೊರ ರಾಜ್ಯಗಳಿಂದ, ನಮ್ಮ ರಾಜ್ಯದಿಂದ ತುಂಬ ಜನ ಬಂದಿದ್ದಾರೆ. ಲಾಟ್ ಆಫ್ ಪೀಪಲ್ ಹ್ಯಾವ್ ಕಮ್ ನಾಟ್ ಟು ಸಾರ್ಟ್ ಆಫ್ ಅವ್ರ ಪ್ರಾಬ್ಲಮ್ಸ್ ಹೇಳೋದಕ್ಕಂತಲ್ಲ, ತುಂಬ ಒಳ್ಳೆಯದಾಗಿದೆ ಅಂತಂತ ಹೇಳ್ಕೊಳ್ಳೋದಕ್ಕೆ ಬಂದಿದ್ದಾರೆ. ಐ ಫೀಲ್ ಸೋ ಗ್ರೇಟ್ ಅಬೌಟ್ ಇಟ್. ಇಟ್ಸ್ ನಾಟ್ ಬಿಕಾಸ್ ಆಫ್ ಮೀ, ನನ್ನಿಂದ ಅಂತಂತ ಹೇಳಿದ್ರೆ ಐ ಥಿಂಕ್ ಯೂನಿವರ್ಸ್ ನನಗೆ ಶಾಪ ಕೊಟ್ಬಿಡ್ಬೋದೇನೋ ಗೊತ್ತಿಲ್ಲ. ಇಟ್ಸ್ ಆಲ್ ಬಿಕಾಸ್ ಆಫ್ ಯೂನಿವರ್ಸ್. ಇಟ್ಸ್ ಆಲ್ ಬಿಕಾಸ್ ಆಫ್ ದ ಗಾಡ್ ವಾಸ್ ಅನ್ ಎನರ್ಜಿ ಫಾರ್ಮ್, ವಾಸ್ ವಿತ್ ಎವ್ರಿಬಡಿ. ಸೊ ಯಾವಾಗ ನಾವು ಆ ದೈವವನ್ನು ಅಥವಾ ಆ ಯೂನಿವರ್ಸ್ ತತ್ವವನ್ನು ಹೊರಕ್ಕೆ ತೆಗಿತೇವೋ ಆಗ ಅದ್ಭುತಗಳು ನಡೆಯೋದಕ್ಕೆ ಸಾಧ್ಯವಾಗುತ್ತೆ. ಯಾರೋ ಅವರಿಂದ ಇವರಿಂದ ಅಥವಾ ಮೇಡಮಿಂದ ನನ್ನಿಂದ ಅಂತಂದರೆ ಐ ಥಿಂಕ್ ನಾವು ಯೂನಿವರ್ಸ್ ಕನೆಕ್ಟ್ ಆಗಿಲ್ಲ ಅಂತ ಹೇಳ್ಕೊಳ್ಬೋದು. ಯಾರಿಂದಲೂ ಏನೂ ಆಗೋದಿಲ್ಲ, ಬಟ್ ಎಲ್ಲವೂ ನಮ್ಮಿಂದ, ನಮ್ಮ ಒಳಗಡೆ ಇರೋ ಚೇತನದಿಂದ, ಪರಬ್ರಹ್ಮನಿಂದ ಎಲ್ಲವೂ ಸಾಧ್ಯ. ಅದನ್ನು ಹೊರಗಡೆ ತೆಗಿಯೋದು ಹೇಗೆ ಅನ್ನೋದಕ್ಕೆ ನಾವು ಹೇಳ್ಕೊಡ್ತಿದ್ದೀವಿ ಹೊರತು ನಮ್ಮಿಂದ ಅಂತಂತ ನಾವು ಹೇಳೋದಕ್ಕೆ ಬಯಸಲ್ಲ. ಬಟ್ ಎನಿವೆ, ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ಕೆಲವೊಂದು 2-3 ಹೇಳ್ತೇನೆ. ಇಟ್ಸ್ ನಾಟ್ ಫೇರ್ ಆನ್ ಮೈ ಪಾರ್ಟ್. ಕೆಲವೊಂದು ಸಲ ನಮ್ಮನ್ನು ಹೊಗಳ್ಕೊಂಡಂಗೆ ಅನಿಸ್ಬಿಡುತ್ತೆ. ಬಟ್ ನೀವು ಟೆಸ್ಟಿಮೋನಿಯಲ್ಸ್ ನೋಡಿದ್ರೆ ತುಂಬ ಐ ಡೋಂಟ್ ನೋ, ರಾಶಿಗಟ್ಟಲೆ ಟೆಸ್ಟಿಮೋನಿಯಲ್ಸ್ ಇದೆ ಒಳ್ಳೆಯದಾಗಿರೋವಂಥದ್ದು, ಹೇಳ್ಕೊಂಡಿರೋವಂಥದ್ದು. ನನ್ನ ಮುಂದೆ ಒಬ್ಬರು ಮನೆ ಬಂದಿದ್ದರು. ಅವ್ರು ಹೇಳ್ತಿದ್ರು, ಗುರುಗಳೇ, ನನಗೆ ತುಂಬ ಸಾಲ ಇತ್ತು, ತುಂಬ ಕಷ್ಟ ಇತ್ತು. ಸೊ ನಿಮ್ಮ ಕಾರ್ಯಾಗಾರಕ್ಕೆ ತಪ್ಪದೆ 23 ಸಲ ಬಂದಿದ್ದಾರೆ, 23 times. ಅವ್ರು ಇನ್ಫ್ಯಾಕ್ಟ್ ಕಮೆಂಟ್ಸೆಲ್ಲ ಹಾಕಿದ್ದಾರೆ 23 times ಅಂತೇಳಿ. ಇನ್ನೂ ಅನೇಕರಿದ್ದಾರೆ ಮೇಡಮ್. 23 times ಈಸ್ ವೆರಿ ಲೆಸ್. ಅವರು ಪ್ರತಿ ಸಲ ಬರ್ತಾರೆ, ಪ್ರತಿ ಸಲ ಕೂತ್ಕೊಳ್ತಾರೆ. ನಾನು ಹೇಳ್ತಿರ್ತೇನೆ ಅವ್ರಿಗೆ ವರ್ಕ್ಶಾಪಲ್ಲಿ, ಯಾಕೆ ಪದೇ ಪದೇ ಬರ್ತಿರ್ತೀರಿ, ಎಲ್ಲ ಕಲ್ತಾಯ್ತಲ್ವ ನಿಮಗೆ, ತುಂಬ ಗೊತ್ತಿದೆಯಲ್ಲ ಅಂತೇಳಿ.
ಅವ್ರು ಹೇಳೋದಿಷ್ಟೇ, ಪ್ರತಿ ಸಲ ಡಿಫ್ರೆಂಟಾಗಿರುತ್ತೆ ಸ್ವಾಮಿ. ಆಮೇಲೆ ಒಂದು ತಿಂಗಳಿಗೆ ಏನು ಬೇಕೋ ಅಷ್ಟು ಎನರ್ಜಿ ಇಲ್ಲಿ ಕ್ಲಾಸಲ್ಲಿ ಸಿಗುತ್ತೆ, ವರ್ಕ್ಶಾಪಲ್ಲಿ ಸಿಗುತ್ತೆ. ಅದಾದಮೇಲೆ ನಿಮಗೆ ಗುರುಗಳಿಗೆ ಕಾಣಿಕೆ ಅಂತ ಏನಾದರೂ ಕೊಡಬೇಕಲ್ವ, ನಿಮ್ಮನ್ನು ನೋಡೋದ್ರೆ ಸಾಕು ಅನ್ನೋಂಥವ್ರು ತುಂಬ ಜನ ಇದ್ದಾರೆ. ಸೊ ಅವರು ಬಂದು ಮೊನ್ನೆ ಹೇಳ್ತಿದ್ರು, ನಾನು ಮೊದಲು ನೀವು ಸಾಲ ತೀರಿಸೋದಕ್ಕೆ ಒಂದು ಸರ್ವಸಿದ್ಧಿ ವ್ರತವನ್ನು ಹೇಳಿದ್ರಿ, ಅದನ್ನು ಮಾಡಬೇಕಂತಂದರೆ ಪ್ರತಿದಿನ ಸಾಲವನ್ನು ಬರಿಬೇಕಾಗುತ್ತೆ. ಹಳದಿ ಕಲರ್ ಪೇಪರ್ನ ಮೇಲೆ ಬ್ಲ್ಯಾಕ್ ಕಲರ್ ಪೆನ್ನಿನಲ್ಲಿ ಬರೆದು ರೆಡ್ ಇಂಕಲ್ಲಿ ಎಲ್ಲವನ್ನೂ ಅಳಿಸಾಕಿ ಅದಕ್ಕೆ ಒಂದು ಮಂತ್ರವನ್ನು ಹೇಳಲಿಕ್ಕಿದೆ. ಆ ಮಂತ್ರವನ್ನು ಹೇಳ್ತಾ ಪ್ರತಿದಿನ ಬರಿತಾ ಇದ್ದೆ. ದಿನೇ ಕಡಿಮೆ ಆಗ್ತಾ ಬಂದು ಕಡೆಗೆ ಒಂದಿನ ಎಲ್ಲವೂ ಮುಗಿದೋಯ್ತು. ಟುಡೇ ನನಗೇನು ಬರೀಲಿಕ್ಕೆ ಏನೂ ಇಲ್ಲ, ನನಗೆ ಎಲ್ಲ ಸುಟ್ಟು ಬೂದಿ ಮಾಡಾಯಿತು. ಈಗ ನಾನು ಆರಾಮಾಗಿದ್ದೇನೆ. ಸೊ ಮ್ಯಾನ್ ಪವರ್ ಕನ್ಸಲ್ಟೆನ್ಸಿ ಬಿಸ್ನೆಸ್ ಇದೆ ಅವ್ರದ್ದು. ಆಮೇಲೆ ಇನ್ನೂ ಹಲವಾರು ವ್ಯಾಪಾರಗಳನ್ನು ಮಾಡ್ತಿದ್ದಾರೆ. ಈಸ್ ವೆರಿ ಹ್ಯಾಪಿ. ಈಸ್ ಒನ್ ಸಚ್ ಪರ್ಸನ್. ನನ್ನ ಹತ್ರ ತುಂಬ ಜನ ಬಂದಿದ್ದಾರೆ. ಯಾರೋ ಒಬ್ಬರು ಅಡುಗೆ ಮಾಡೋರು ಮೈಸೂರಿಂದ ಬಂದಿರುವಂಥದ್ದು, ಅವರೊಂದು ಸ್ವಂತ ಹೋಟೆಲ್ ಹಾಕಿದ್ದಾರೆ, ಅವರು ತುಂಬ ಚೆನ್ನಾಗಿದ್ದಾರೆ. ಇನ್ನೊಬ್ಬರು 65 ವರ್ಷದ ಮಹಿಳೆ, ಅವರು ಬಳ್ಳಾರಿಯಲ್ಲಿರುವಂಥದ್ದು. ಅವರು ಸಂಜೆ ಮಾತ್ರ ಈ ಹೋಳಿಗೆ ಹಾಕ್ತಾರಂತೆ, ಆಮೇಲೆ ಕೆಲವೇನೋ ಒಂದು ಚಿಕ್ಕ ಪುಟ್ಟ ಬಿಸ್ನೆಸ್ಸನ್ನು ಮಾಡ್ತಾರಂತೆ. ಸೊ ಅವರು ಬಂದಿದ್ದಾರೆ, ತುಂಬ ಜನ ಬಂದಿದ್ದಾರೆ. ಸೊ ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ಐ ಮೀನ್ ಇನ್ಫ್ಯಾಕ್ಟ್ ಎಲ್ರಿಗೂ ಒಳ್ಳೇದಾಗಲೇಬೇಕು ತಾನೇ. ಸೊ ಇದು ಆಕ್ಸಿಜನ್ ರೀತಿ, ಆಕ್ಸಿಜನ್ ತೆಗೆದುಕೊಂಡವರೆಲ್ಲನೂ ಐ ಮೀನ್ ದೇ ಹ್ಯಾವ್ ಟು ಬಿ ಹೆಲ್ದಿ ಅಷ್ಟೇ ಅಲ್ವಾ. ಸೊ ಹಾಗಾಗಿ ಲೈಕ್ ಸಚ್ ಪೀಪಲ್ ಹ್ಯಾವ್ ಕಮ್. ದೇರ್ ಇಸ್ ಒನ್ ಅದರ್ ಪರ್ಸನ್. ಇನ್ನೊಬ್ಬರು ನನ್ನ ಹತ್ರ ಬಂದಾಗ ಹೇಳ್ತಿದ್ರು, ಅವರು ಹೊಲದಲ್ಲಿ ಬೋರ್ವೆಲ್ ಹಾಕಿದ್ರಂತೆ. ಸುತ್ತಮುತ್ತಲು ಯಾರು ಹಾಕಿದ್ರೂ ನೀರು ಸಿಗಿರಲಿಲ್ಲ ಸ್ವಾಮಿ. ಬಟ್ ನಾನು ಅಫರ್ಮೇಷನ್ ಮಾಡಿಕೊಂಡು ಪದೇ ಕೇಳಿಕೊಂಡು ಹಾಕಿದೆ. 850 ಅಡಿ 1000 ಅಡಿ ತನಕ ಏನೂ ಸಿಕ್ಕಿರಲಿಲ್ಲ ನನಗೆ. ಬಟ್ 1250 ಅಡಿ ಏನೋ ಆಜುಬಾಜಲ್ಲಿ ಇವ್ರಿಗನ್ನಿಸ್ತಂತೆ, ಏನೋ ಸಿಗಲೇ ಇಲ್ವಲ್ಲ, ನಾನು ಕೇಳಿಕೊಂಡೆ ಏನೂ ಆಗಲಿಲ್ಲ ಅಂತಂತೇಳಿ ಆ ಬೋರ್ ಹಾಕೋವ್ರಿಗೆ ಹೇಳಿದ್ರಂತೆ, ಎಲ್ಲಾದರೂ ನಿಲ್ಲಿಸ್ಬಿಡಿ ಸ್ವಾಮಿ, ನನಗೆ ಏನೋ ಜಾಸ್ತಿ ದುಡ್ಡು ಆಗ್ಬಿಡುತ್ತೆ, ಇಟ್ಸ್ ಓಕೆ, ಸಿಗಂಗೆ ಕಾಣೆ ಅಂತಂತ ಹೇಳ್ಬಿಟ್ಟು ಇನ್ನೊಂದು ಸಲ ಅಫರ್ಮೇಷನ್ ಮಾಡೋಣ ಅಂತಂತೇಳಿ ಎಲ್ಲೋ ಆಚೆ ಕಡೆ ಹೋದ್ರಂತೆ. ಅಫರ್ಮೇಷನ್ ಮಾಡಿಕೊಂಡೇ ಹೋದ್ರಂತೆ. ನಿಲ್ಲಿಸ್ಬಿಡಿ ಅಂತೇಳಿ ಹೋಗಿದ್ದಾರೆ. ಒಂದು 4 ಅಡಿ ಒಳಗಡೆ ಹೋಗಲಿಲ್ಲ ಮೇಡಮ್. ಅವ್ರು ಹೇಳಿರೋದು ನಾನು ಹೇಳ್ತಿರೋದಿಲ್ಲಿ. ಅವ್ರ ಮನೆಗಾಗೋ ಅಷ್ಟಲ್ಲ, ಅವರು ಊರಿಗೆ ಹಳ್ಳಿಗೆ ಆಗುವಷ್ಟು ನೀರು ಸಿಕ್ತಂತೆ. ಇವ್ರು ಇನ್ಫ್ಯಾಕ್ಟ್ ಅವ್ರು ಬೋರ್ ಕೊರಿಯವರು, ನೀನು ಇಳಿಸೋದಕ್ಕಾಗಲ್ಲಪ್ಪ ಇನ್ನಷ್ಟೇ ಅಂತಂತ ಹೇಳಿದರು. ಅಂತ ನನ್ನ ಹತ್ರ ಹೇಳಿದಾಗ ಐ ವಾಸ್ ವೆರಿ ಪ್ಲೀಸ್. ಒಂದಂತೂ ಗೊತ್ತಿರಬೇಕು ನಿಮಗೆಲ್ಲರಿಗೂ, ಈ ಏನೋ ನೀರು ಗಂಗೆ ಎಲ್ಲರಿಗೂ ಸಿಗಲ್ಲ ರೀ. ಮದುವೆ ಆಗುವಂಥದ್ದು ಎಲ್ಲರಿಗೂ ಭಾಗ್ಯ ಇರೋದಿಲ್ಲ. ಮದುವೆ ಆಗಿಬಿಡುತ್ತೆ, ಮಕ್ಕಳು ಎಲ್ಲರಿಗೂ ಇರಬೇಕು ಅಂತಂತೇನಿಲ್ಲ. ಅಷ್ಟೇ ಅಲ್ಲ, ಗಂಡ ಹೆಂಡತಿ ಶಾಶ್ವತವಾಗಿ ಒಟ್ಟಿಗೆ ಜೀವನ ಮಾಡೋದಕ್ಕೆ ಅಷ್ಟು ಸುಲಭ ಅಲ್ಲ. ಎಷ್ಟೋ ಜನಕ್ಕೆ ನನ್ನ ಹತ್ರ ಬಂದಿದ್ದಾರೆ, ತಂದೆ ತಾಯಿ ಮಕ್ಕಳನ್ನು ಮಣ್ಣು ಮಾಡಿರೋದುಂಟು. ಎಷ್ಟು ಕಷ್ಟ ಅಲ್ವಾ ಇದು. ಅಲ್ಲ, ನಮ್ಮ ಸಾವಿಗೆ ಮಕ್ಕಳು ಬರಬೇಕೇ ಹೊರತು ನಾವು ಮಕ್ಕಳು ಸಾವಿಗೆ ಹೋಗ್ಬಾರ್ದಲ್ವ. ಸೊ ಇಂಥ ಕರ್ಮಗಳೆಲ್ಲ ಇದ್ದಾಗ ಕೆಲವೊಂದು ಥರ ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಥರ ಪುಣ್ಯಗಳು, ಅದಕ್ಕೆ ನಮ್ಮ ವರ್ಕ್ಶಾಪ್ಗೆ ಯಾರು ಬರ್ತಾರೋ, ಯಾರು ನಾವು ಹೇಳಿದ್ದನ್ನೆಲ್ಲ ಫಾಲೋ ಮಾಡ್ತಾರೋ, ಇದೆಲ್ಲ ಯೂನಿವರ್ಸ್ ನಿಯಮದ ಪ್ರಕಾರ ಇರುತ್ತೆ, ಧರ್ಮದ ಪರಿಪಾಲನೆಯಲ್ಲಿರುತ್ತೆ. ಹಾಗಾಗಿ ಎಲ್ಲವನ್ನು ಪರಿಪೂರ್ಣವಾಗಿ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅಷ್ಟೇ ಅಲ್ಲ, ಇನ್ನೊಂದಿಬ್ಬರು ಬಂದಿದ್ದರು, ನಾನು ಜಸ್ಟ್ ಅದ್ರ ಬಗ್ಗೆ ನಿಮ್ಗೆ ಹೇಳಬೇಕು. ಅವರು ಏನೋ ಅವ್ರ ಗಂಡ ಮನೆ ಬಿಟ್ಟು ಹೋಗ್ಬಿಟ್ಟಿದ್ರಂತೆ, ಅದೇನೋ ಜಗಳ ಮನೆಯಲ್ಲಿ. ಸೊ ಎಲ್ಲೋದ್ರೂ ಗೊತ್ತಿಲ್ಲ, ಹುಡುಕಾಡ್ತಿದ್ದಾರೆ, ಸಿಗಲಿಲ್ಲ. ಜಸ್ಟ್ ಅಷ್ಟೇ, ನನ್ನ ಮಂತ್ರ ಅಷ್ಟೇ ಹೇಳಬೇಕು, ಒಂದು ಅಫರ್ಮೇಷನ್ ಅಷ್ಟೇ ಹೇಳ್ತಾ ಕೂತ್ಕೊಳ್ಬೇಕಷ್ಟೇ, ತಪಸ್ಸು ಮಾಡಿದಾಗೆ. ನನ್ನ ಗಂಡ ಎಲ್ಲೇ ಇದ್ದರೂ ಎಲ್ಲೇ ಹೋಗಿದ್ದರೂ ಆರೋಗ್ಯವಾಗಿ ಹಿಂತಿರುಗಿ ಮನೆಗೆ ಬಂದಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಹೇಳ್ತಾ ಕರೆಕ್ಟಾಗಿ 9 ದಿನಕ್ಕೆ ಗಂಡ ವಾಪಸ್ ಬಂದರು. ಅಲ್ಲ, ಎಷ್ಟೋ ಕೇಸುಗಳಿದೆ, ಬರ್ದೇನೋ ಹೋಗ್ಬಿಡ್ಬೋದು, ಅಯ್ಯೋ ಬೇಡ ಸ್ವಾಮಿ, ಫ್ಯಾಮಿಲಿನೂ ಬೇಡ, ಇವ್ರ ಸವಾಸನೂ ಬೇಡ ಅಂತೇಳಿ. ಬಟ್ ಮತ್ತೆ ವಾಪಸ್ ಬಂದು ಈಗ ಚೆನ್ನಾಗಿದ್ದಾರೆ. ಅದೊಂದೇ ಅಲ್ಲ, ಇನ್ನೊಬ್ಬರು 63 ದಿನದಲ್ಲಿ ಎಷ್ಟೋ ವರ್ಷಗಳ ಕಾಲ ಏನೋ ಕೋರ್ಟ್ ಕೇಸು ಸಾಲ್ವೇ ಆಗಿರಲಿಲ್ಲ. ಇವರು ಈ ವ್ರತವನ್ನು, ಸರ್ವಸಿದ್ಧಿ ವ್ರತ ಅಥವಾ ಧನ ವ್ರತವನ್ನು ಕೈಗೊಂಡ ಮೇಲೆ 63 ದಿನಗಳ ಒಳಗಡೆ ಕೇಸು ಅವರ ಪಾಲಿಗೆ ಆಗುತ್ತೆ. ಸೊ ಇಟ್ಸ್ ನಾಟ್ ಅ ಮ್ಯಾಜಿಕ್ ಐದರ್, ಬಟ್ ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಐದರ್. ಇವತ್ತು ನಾನು ಸ್ಟುಡಿಯೋಗೆ ಬರ್ತಿರ್ಬೇಕಂದ್ರೆ, ಇವತ್ತು ಬೆಳಗ್ಗೆ ಕಾರ್ ನಿಲ್ಲಿಸ್ಬಿಟ್ಟು ನನ್ನ ಇದು ಬಟ್ಟೆ ಎಲ್ಲ ತೆಗೆದುಕೊಂಡು ಸ್ಟುಡಿಯೋಗೆ ವಾಕ್ ಮಾಡ್ತಾ ಬರ್ತಿದ್ದೆ. ಸಡನ್ನಾಗಿ ಒಬ್ಬರು ಮುಂದೆ ಹೋಗಿ ಮತ್ತೆ ಹಿಂದೆ ಬಂದು,
ಸ್ವಾಮಿ ನಮಸ್ಕಾರ ಅಂತಂತ ಹೇಳಿದ್ರು. ನಾನು ನಮಸ್ಕಾರ, ನನಗೆ ಗೊತ್ತಿಲ್ವಲ್ಲ ಯಾರು ಅಂತೇಳಿ, ಸ್ವಾಮಿ ನಮಸ್ತೆ, ನನ್ನ ಮಗನ ಕರ್ಕೊಂಡು ನಿಮ್ಮ ವರ್ಕ್ಶಾಪ್ ಬಂದಿದ್ದೆ, ನನ್ನ ಮಗನಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು, ಈಗ ಸಾಲ್ವ್ ಆಗಿದೆ, ನೀವು ಅವನ್ನ ಮುಟ್ಟಿ ಆಶೀರ್ವಾದ ಮಾಡಿದ್ರಿ ಅಂತಂತೇಳಿ ಪಬ್ಲಿಕಲ್ಲೇ ಇದೇ ರೋಡು, ನಾವಿಲ್ಲಿ ಶೂಟ್ ಮಾಡ್ತಿರೋದು ಮಹಾಲಕ್ಷ್ಮಿ ಲೇಔಟು, ಅದೇ ರೋಡಲ್ಲೇ ಕಾಲಕ್ಕೆ ಬಿದ್ದರು ನನಗೆ. ಇವತ್ತು ಸ್ಟುಡಿಯೋಗೆ ಬರಬೇಕಂದ್ರೆ ಆಗಿದ್ದು. ಸೊ ಹಾಗಾಗಿ ಐ ವಾಸ್ ರಿಯಲಿ ಪ್ಲೆಸೆಂಟ್ಲಿ ಸರ್ಪ್ರೈಸ್ಡ್ ಆ್ಯಂಡ್ ಇಟ್ ವಾಸ್ ವೆರಿ ಗ್ರೇಟ್. ಅದನ್ನೆಲ್ಲ ಕೇಳಬೇಕಂತ ನನಗೆ ಖುಷಿ ಆಗುತ್ತೆ. ಸೊ ಇಟ್ಸ್ ನಾಟ್ ಬಿಕಾಸ್ ದಟ್ ಐ ಡೋಂಟ್ ಹ್ಯಾವ್ ದ ಪವರ್. ಡೆಫಿನೆಟ್ಲಿ ಎಲ್ಲರೂ ಒಂದೇ ಅಲ್ವಲ್ಲ. ಸೊ ಎಲ್ಲರಲ್ಲೂ ಭಗವಂತ ಇದ್ದಾನೆ. ಯಾರು ಆ ಚೇತನವನ್ನು ಎದ್ದೇಳಿಸ್ಕೊಂಡಿದ್ದಾರೋ ಅವ್ರಿಗೆ ಶಕ್ತಿ ಹೆಚ್ಚಿರುತ್ತೆ. ನೀವು ಯಾರಾದರೂ ಹಿಮಾಲಯಕ್ಕೆ ಹೋಗಿದ್ದೀರಾ, ಹಿಮಾಲಯದಲ್ಲಿ ತಪಸ್ಸು ಮಾಡಿದ್ದೀರಾ, ನಾನು ಮಾಡಿದ್ದೇನೆ. ನೀವು ಮಾಡೋ ಜಾಗರಣೆ ಬೇರೆ, ನಾನು ಮಾಡೋ ಜಾಗರಣೆ ಬೇರೆ. ನೀವು ಮಾಡೋ ವ್ರತ ಬೇರೆ, ನಾನು ಮಾಡೋ ವ್ರತ ಬೇರೆ. ಸಿ ದೇರ್ ಆರ್ ಸೋ ಮೆನಿ ಪೀಪಲ್. ಮಾತಾಡಲಿಕ್ಕೆ ಬರೋ ಕಾರಣ ಅವರೆಲ್ಲ ಗುರುಗಳಾಗಿರಬೇಕು ಅಂತಂತೇನಿಲ್ಲ. ಬಟ್ ಯಾರು ಮಾತಲ್ಲೂ ನಡವಳಿಕೆಯಲ್ಲೂ ಎಲ್ಲದರಲ್ಲೂ ಸಂಪೂರ್ಣತ್ವ ಇರುತ್ತೋ ಅವರು ನಿಜವಾದ ಗುರುಗಳು. ಸೊ ನನಗೆ ಗೊತ್ತು ನಾನು ನಿಜವಾದ ಗುರುಗಳು ಅಂತಂತೇಳಿ. ಸೊ ಈ ಮುಂಬರೋ ವರ್ಕ್ಶಾಪ್ಗೆ ಯಾರ್ಯಾರು ಬರ್ತಿದ್ದೀರೋ, ಗಂಡ ಹೆಂಡತಿ ಇಬ್ಬರೂ ನೀವು ಬರೋದಾಗಿದ್ದರೆ ನಿಮ್ಮ ಮಕ್ಕಳನ್ನು ಉಚಿತವಾಗಿ ಕಾರ್ಯಾಗಾರಕ್ಕೆ ಕರೆದುಕೊಂಡು ಬರ್ಬೋದು. ಮಕ್ಕಳಿಗೋಸ್ಕರ ನಾನು ಹೈಲೈಟ್ಸಲ್ಲಿ ಮೇಡಮ್ ಹೇಳಿದ್ದಾರೆ ಅಂತ ನಾನು ಭಾವಿಸ್ತೇನೆ. 100 ಕೋಟಿ ಹೇಗೆ ಮಾಡೋದು, ಅವರು 45 ವರ್ಷ ಮುಟ್ಟೋವಷ್ಟರಲ್ಲಿ ನಿಮ್ಮ ಮಕ್ಕಳು 100 ಕೋಟಿ ಮಾಡಬೇಕಾ? ಇನ್ಫ್ಯಾಕ್ಟ್ ನಾನು ಹೇಳಿರೋದು 250 ಕೋಟಿ ಆಗುತ್ತೆ. ಬಟ್ ನೀವು ಬಂದು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಳ್ಳಿ. ದಯವಿಟ್ಟು ಕುಟುಂಬ ಸಮೇತರಾಗಿ ಈ ಕಾರ್ಯಾಗಾರಕ್ಕೆ ಬನ್ನಿ. ಗಂಡ ಹೆಂಡತಿ ಬಂದರೆ ಮಗುನ ಉಚಿತವಾಗಿ ಕರೆದುಕೊಂಡು ಬರ್ಬೋದು. ಸೊ ಎಲ್ಲ ಕಲಿಬೇಕು. ಈ ಸಲ ಮಕ್ಕಳಿಗೆ ನಾನು ವಿಶೇಷ ಆಶೀರ್ವಾದ ಮಾಡ್ತಿದ್ದೇನೆ. ಸೊ ಹೇಗೇಗೋ ಬದುಕ್ಬಿಟ್ಟಿದ್ದೇವೆ. ಅಟ್ಲೀಸ್ಟ್ ನಮ್ಮ ಮಕ್ಕಳಾದರೂ ಶ್ರೀಮಂತರಾಗಿ ಬದುಕಿ ಈ ಪ್ರಪಂಚದಲ್ಲಿರೋ ಸಕಲ ಸಿರಿ ಸಂಪತ್ತನ್ನು ಅನುಭವಿಸೋರಂತಾಗಲಿ ಅಂತ ನಮಗೆಲ್ರಿಗೂ ಆಸೆ ಇದೆ. ಅದು ನೆರವೇರಲಿ ಅಂತ ನಾನು ಕೋರ್ಕೊಳ್ತೇನೆ. ಎಲ್ಲರೂ ಶ್ರೀಮಂತರಾಗಬೇಕು. ಎಲ್ಲರಿಗೂ ಇದು ಸಾಧ್ಯ. ಬಿಕಾಸ್ ದೇವರಿಗೆ, ಯೂನಿವರ್ಸ್ಗೆ ನಾನು ದೊಡ್ಡವನು ಅಥವಾ ನೀವು ಚಿಕ್ಕವರು ಅಥವಾ ಅವರು ದೊಡ್ಡವರು ಇವರು ಚಿಕ್ಕವರು ಅಂತ ತಾರತಮ್ಯ ಯಾವತ್ತೂ ಮಾಡೋದಿಲ್ಲ. ಯಾರೆಲ್ಲ ಮನಸ್ಸು ಮಾಡ್ತಾರೋ ಅವರೆಲ್ಲರಿಗೂ ಕೇಳಿದ್ದೆಲ್ಲವನ್ನು ಆ ಯೂನಿವರ್ಸ್ ಕೊಡುತ್ತೆ. ಎಲ್ಲರೂ ಶ್ರೀಮಂತರಾಗಿ. ತುಂಬಾ ಥ್ಯಾಂಕ್ಸ್ ಗುರುಗಳೇ. ಎಷ್ಟು ನಿಜವಾಗ್ಲೂ ತುಂಬ ಪ್ರಾಕ್ಟಿಕಲ್ ಆಗಿ ಎಷ್ಟು ಜನರಿಗೆ ಇದು ಹೆಲ್ಪ್ ಆಗಿದೆ ಅನ್ನೋದಕ್ಕೆ ಕ್ಲಿಯರ್ ಎಕ್ಸಾಂಪಲ್ ಸಿಕ್ಕಿದೆ. ಸೊ ಇದ್ರ ಮೇಲೂ ಸಾಕಷ್ಟು ಜನಕ್ಕೆ ಡೌಟ್ಸ್ ಇರಬಹುದು. ತಪ್ಪದೆ ಖಂಡಿತವಾಗ್ಲೂ ಎಲ್ಲರೂ ವರ್ಕ್ಶಾಪನ್ನು ಅಟೆಂಡ್ ಮಾಡಿ. ಜೊತೆಗೇ ಗುರುಗಳು ಹೇಳ್ದಾಗೆ ನಿಮ್ಮ ಮಕ್ಕಳನ್ನು ನೀವು ಕರ್ಕೊಂಡು ಬರಬಹುದು. ಸೊ ಫ್ಯಾಮಿಲಿಯಾಗಿ ಬಂದು ಕಲ್ತ್ಕೊಳ್ಬೇಕು ಅಂತಿರೋರು ತಪ್ಪದೆ ಬನ್ನಿ. ಜೊತೆಗೇ ಗುರುಗಳೇ, ಹೊಸ ಟೆಕ್ನಿಕ್ ಅಥವಾ ಯಾವುದಾದ್ರೂ ಒಂದು ಹೊಸ ವಿಚಾರವನ್ನು ತಿಳಿಸ್ಕೊಡೋದಾದರೆ? ಇನ್ನೊಂದು ಪಾಯಿಂಟ್ ಹೇಳ್ಬೇಕು, ನಾನು ಜಸ್ಟ್ ಮರ್ತಿದ್ದೆ ನೋಡಿ. ಈಗ ನಾವೊಂದು ಬಸ್ಸಲ್ಲಿ ಕೂತ್ಕೊಂಡಿದ್ದೀವಪ್ಪ, ನಾವೊಂದು ಬಸ್ಸಲ್ಲಿದ್ದೀವಿ ಅಥವಾ ಟ್ರೈನಲ್ಲಿದ್ದೀವಿ, ವಿಮಾನದಲ್ಲಿದ್ದೀವಿ ಅಂತ ಅಂದ್ಕೊಳ್ಳೋಣ. ನಮ್ಮ ಡ್ರೈವರ್ ಬಂದು ದೇವರು ಅಥವಾ ಯೂನಿವರ್ಸು. ನಾವೇನಾದ್ರು ಯೋಚನೆ ಮಾಡಬೇಕಾ, ಜರ್ನಿ ಹೇಗಿರುತ್ತೆ, ಬಸ್ ಸ್ವಲ್ಪ ಕುಲುಕಿದ್ರೆ ಅಯ್ಯೋ ಹೇಗೆ ಓಡಿಸ್ತಿದ್ದಾರೋ, ಅಯ್ಯೋ ಬ್ರೇಕ್ ಆಗ್ತಾರೋ ಇಲ್ವೋ, ಆಕ್ಸಿಡೆಂಟ್ ಮಾಡಿಬಿಡ್ತಾರೇನೋ ಅಂತ ಯೋಚನೆ ಬೇಕಾ ನಮಗೆ? ಒಂದು ವೇಳೆ ಮನುಷ್ಯ ಏನಾದರೂ ಓಡಿಸ್ತಿದ್ರೆ ಸ್ವಲ್ಪ ಆತಂಕ ಪಡಬೇಕಾಗುತ್ತೆ. ಆದರೆ ದೇವರೇ ನಮ್ಮ ಒಂದು ಬದುಕಿನ ಒಂದು ವಾಹನವನ್ನು ನಡೆಸ್ತಿದ್ರೆ ನಿಜವಾಗ್ಲೂ ಯೋಚನೆ ಮಾಡಬೇಕಾ? ಇನ್ಫ್ಯಾಕ್ಟ್ ಆ ಜರ್ನಿನ ಎಂಜಾಯ್ ಮಾಡಬೇಕಲ್ವ? ನಮ್ಮ ಎಲ್ಲರ ಬದುಕಿನ ಸಾರಥಿ ಆ ಯೂನಿವರ್ಸೇ ಆಗಿದ್ದಾರೆ. ಚಿಂತೆನೇ ಮಾಡಬೇಡಿ. ಇಲ್ಲಿ ತನಕ ನಾವೇನೇನು ಅನುಭವಿಸ್ಬೇಕಿತ್ತೋ, ಶ್ರೀಮಂತಿಕೆ ಸಿಗಬೇಕಿತ್ತೋ, ಸಿಗದೆ ಹೋದರೂ ಚಿಂತೆ ಇಲ್ಲ. ಇನ್ನು ಮುಂದೆ ನನ್ನ ಇಂದು ಮತ್ತು ನಾಳೆಗಳು ಅದ್ಭುತವಾಗಿರುತ್ತೆ ಅಂತ ಭಾವಿಸ್ಬೇಕು. ನಿಜವಾಗ್ಲೂ ನಾವು ಕೋರ್ಕೊಂಡಂಗೆ ನಮ್ಮ ಲೈಫ್ ಮುಂದೆ ಬರುತ್ತೆ. ಸೊ ನಾವು ಎಂಜಾಯ್ ಮಾಡೋದಕ್ಕೆ ಈ ಭೂಮಿ ಮೇಲೆ ಹುಟ್ಟಿರೋದೇ ಹೊರತು ಹೇಗೇಗೋ ಬದುಕೋದಕ್ಕೆ ಕಷ್ಟಪಡೋದಕ್ಕಲ್ಲ. ಸೊ ಎಲ್ಲವನ್ನು ಸುಖಿಸಬೇಕು. ಈ ಪ್ರಪಂಚದಲ್ಲಿರುವ ಎಲ್ಲ ಸುಖಗಳನ್ನು ಅನುಭವಿಸ್ಬೇಕು. ಎನಿವೆ, ಮೇಡಮ್ ಟೆಕ್ನಿಕ್ ಕೇಳಿದ್ರು, ನಾನು ಹೇಳ್ತೇನೆ. ಯಾರಿಗೆಲ್ಲ, ಕೆಲವರೆಲ್ಲ ನಾನು ಕೇಳಿದ್ದೀರಾ, ನನಗೆ ಮಕ್ಕಳಿಲ್ಲ, ವಿಶೇಷವಾಗಿ ಕೆಲವ್ರಿಗೊಂದು ಆಸೆ ಇರುತ್ತೆ, ಹೆಣ್ಮಗು ಇದ್ದವ್ರಿಗೆ ಸ್ವಲ್ಪ ಗಂಡು ಮಗು ಇದ್ದರೆ ಚೆನ್ನಾಗಿರುತ್ತೆ, ಮಿಕ್ಸ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಿರ್ತೀರ. ಸೊ ಯಾರಿಗೆಲ್ಲ ಪುತ್ರ ಭಾಗ್ಯ ಬೇಕು ಅಂತ ಬಯಸ್ತಿರೋ ಅಂಥವ್ರಿಗೆ ಈ ಒಂದು ಟೆಕ್ನಿಕ್ ಆಗಿರುತ್ತೆ. ಸೊ ಒರಿಜಿನಲ್ ಜೇನುತುಪ್ಪವನ್ನು ತೆಗೆದುಕೊಂಡು ನೀವು ಯಾರಾದರೂ ಬಡವರಿದ್ದರೆ ಜೇನುತುಪ್ಪನ ದಾನ ಮಾಡಿ.
ಇನ್ಫ್ಯಾಕ್ಟ್ ನಾವು ತುಪ್ಪ ಬಳಸೋದು ಅಥವಾ ತುಪ್ಪವನ್ನು ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋಗೋದು ಅದೇ ಉದ್ದೇಶಕ್ಕೆ. ಯಾರೆಲ್ಲ ಜೇನುತುಪ್ಪವನ್ನು ದಾನ ಮಾಡ್ತೀರೋ ಅವರಿಗೆ ಪುತ್ರ ಭಾಗ್ಯ ಲಭಿಸುತ್ತೆ. ಸೊ ದಯವಿಟ್ಟು ಇದನ್ನು ಮಾಡಿ. ಇದೆಲ್ಲ ಯೂನಿವರ್ಸ್ ನಿಯಮದ ಪ್ರಕಾರ ಇರೋದು, ಇಲ್ಲೇನೂ ಖರ್ಚಾಗೋದಿಲ್ಲ. ಸೊ ನೀವು ಇದನ್ನು ಮಾಡಬೇಕಷ್ಟೆ. ಸೊ ನಾನೀಗ ಇವತ್ತು ಹೇಳಿದ್ದೇನೆ, ನೀವು ಕೇಳಿಸ್ಕೊಂಡಿದ್ದೀರಾ. 9 ದಿನದ ಒಳಗಡೆ ಮಾಡಿಬಿಡಿ. ಡೋಂಟ್ ಟೇಕ್ ಫಾರ್ ಟೂ ಲಾಂಗ್. 9 days. ಯು ಗೆಟ್ ಸಮ್ ಒರಿಜಿನಲ್ ಹನಿ ಆ್ಯಂಡ್ ಗಿವ್ ಟು ಸಂಬಡಿ ವಾಸ್ ಇನ್ ನೀಡ್ ಆಫ್ ಇಟ್ ಅಷ್ಟೇ. ಓಕೆ, ಪರ್ಟಿಕ್ಯುಲರ್ ಆಗಿ ದಿನ ಅಥವಾ ಸಮಯ ಆ ಏನಾದರೂ ರೀತಿ ಏನಿಲ್ಲ ಮೇಡಮ್. ಮೇ ಬಿ 9 days. ವೈ ಐ ಸೇ 9 days is because we are not basically action takers. Suppose we listen today or hear today, it might take endless time. Normally, usually all these poor mindset people action oriented ಇರೋದಿಲ್ಲ. ಐ ವಿಲ್ ಡೂ ಇಟ್ ಟುಮಾರೋ ಸಮ್ ಅದರ್ ಡೇ ಅಂದ್ಕೊಂಡು ಇದ್ಬಿಡ್ತಾರೆ. ಸೊ ಡೂ ಇಟ್ ರೈಟ್ ನಾವು ಅಲ್ವಾ. ಸೊ ಡೂ ಇಟ್ ಫಾಸ್ಟ್. ತುಂಬಾ ಧನ್ಯವಾದಗಳು ಗುರುಗಳೇ. ಸಾಕಷ್ಟು ಈಸಿಯಾಗಿ ಮಾಡ್ಬೋದಾಗಿರುವಂತಹ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಸೊ ಹಾಗೆಯೇ ನೀವು ಕೂಡ ಇನ್ನಷ್ಟು ಶ್ರೀಮಂತಿಕೆ ಬಗ್ಗೆ ತಿಳ್ಕೊಳ್ಬೇಕು, ನೀವು ಕೂಡ ಶ್ರೀಮಂತರಾಗಬೇಕು ಅಂತಿದ್ರೆ ತಪ್ಪದೇ ಮಾರ್ಚ್ 23ನೇ ತಾರೀಕು ನಡೀತಾ ಇರುವಂಥ ವರ್ಕ್ಶಾಪ್ಗೆ ಬನ್ನಿ. ಹಾಗೆಯೇ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತ ಹೇಳಿದರೆ, ನೀವು ಗಂಡ ಹೆಂಡತಿ ಇಬ್ಬರು ರಿಜಿಸ್ಟರ್ ಮಾಡಿದ್ದೀರಾ ಅಂತ ಹೇಳಿದರೆ ನಿಮ್ಮ ಮಕ್ಕಳನ್ನು ಕೂಡ ಕರ್ಕೊಂಬರ್ಬೋದಾಗಿರುತ್ತೆ. ಸೊ ತಪ್ಪದೇ ಈ ಆಫರನ್ನು ಬಳಸ್ಕೊಳ್ಳಿ. ಇದೇ ರೀತಿಯಾದಂಥ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬಗ್ಗೆ ನೀವು ಕೂಡ ತಿಳ್ಕೊಳ್ಬೇಕು, ಹಾಗೆಯೇ ಅಫರ್ಮೇಷನ್ಸನ್ನು ನೀವು ಮಾಡಬೇಕು, ಲೈಫಲ್ಲಿ ಶ್ರೀಮಂತರಾಗಬೇಕು ಅಂತ ಹೇಳಿದ್ರೆ ತಪ್ಪದೇ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿಯಾದಂಥ ಇನ್ನಷ್ಟು ಹೆಚ್ಚು ಹೊಸ ವಿಚಾರಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ನಾವು ಸಿಗ್ತೀವಿ. ಧನ್ಯವಾದಗಳು.